ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು. ವರ್ಕೌಟು ಹೊರಗಡೆ ವಾಕಿಂಗೆಲ್ಲ ಹೋಗೋರಿಗೆ ತುಂಬಾ ಪ್ರಾಬ್ಲಮ್ ಆಗಿರ್ಬೋದು. ಹಾಗೆ ಇವತ್ತೊಂದು ನಾನು ಡಿನ್ನರ್ ರೆಸಿಪಿ ಜೊತೆ ಬಂದಿದ್ದೇನೆ. ಹಾಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮಗೆ ಇವತ್ತು ಕೊಡಲಿಕ್ಕಿದೆ. ಹಾಗೆ ಪೀರಿಯಡ್ಸ್ ಟೈಮಲ್ಲಿ ನಾವು ವರ್ಕೌಟ್ ಮಾಡ್ಬೋದಾ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಈ ಡಿನ್ನರ್ ರೆಸಿಪಿ ಹೇಗೆ ಮಾಡೋದು, ಸೋರೆಕಾಯಿಯಿಂದ ಕಿಚಡಿ ಥರ ನಾವು ಹೇಗೆ ಮಾಡೋದು ಅದನ್ನು ತಿಳ್ಕೊಳ್ಳುವ. ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಒಂದರಿಂದ 1.5 ಚಮಚದಷ್ಟು ಎಣ್ಣೆ ಇರ್ಬೋದು. ಒಂದು ಬೆಳ್ಳುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಗೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿಯಾದ ಹಾಗೆ ಹೆಲ್ದಿಯಾದಂತಹ ರೆಸಿಪಿ. ಇದನ್ನು ನೀವು ಡಿನ್ನರಿಗಾದರೂ ಮಾಡ್ಕೊಳ್ಬೋದು, ಮಧ್ಯಾಹ್ನ ಲಂಚಿಗಾದರೂ ಮಾಡ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು, ಯಾವ ಟೈಮ್ಗಾದರೂ ಮಾಡ್ಬೋದು. ಡಿನ್ನರ್ಗೆ ನಿಮಗೆ ಹಶ್ವಾಯಿತು ಅಂತಾದರೆ ಈ ಟೈಪ್ ಮಾಡಿಕೊಂಡ್ರೆ ಕ್ಯಾಲೋರಿ ಕೂಡ ಕಡಿಮೆ ಇದೆ, ಹಾಗೆ ಒಳ್ಳೆ ನ್ಯೂಟ್ರಿಷಿಯಸ್ ಕೂಡ ಇದೆ. ಈರುಳ್ಳಿ ಫ್ರೈ ಆದ ಕೂಡಲೇ ಸೋರೆಕಾಯಿಯನ್ನು ಹಾಕೊಳ್ಳೋದು. ಅರ್ಧ ಸೋರೆಕಾಯಿಯನ್ನು ತಗೊಂಡಿದ್ದೇನೆ. ಒಳ್ಳೆ ಎಳೆತಾದ ಸೋರೆಕಾಯಿಯನ್ನು ತಗೊಳ್ಳಿ. ಗಟ್ಟಿ ಇರೋದನ್ನ ಅದನ್ನು ನೋಡಿಕೊಳ್ಳಿ. ಕಹಿ ಉಂಟಾ ಚೆಕ್ ಮಾಡಿಕೊಳ್ಳಿ. ರುಚಿಯಾದಂತಹ ಸೋರೆಕಾಯಿಯನ್ನು ಇದಕ್ಕೆ ಬಳಸಿದರೆ ಚೆನ್ನಾಗಿ ಬರ್ತದೆ. ಹಾಗೆ ಒಂದು ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೇನೆ. ತುಂಬಾ ರುಚಿ ಆಗ್ತದೆ ಇದು ತಿನ್ನಲಿಕ್ಕೆ. ಇದಕ್ಕೆ ತುಂಬ ಮಸಾಲೆ ಏನೂ ಇಲ್ಲ. ಇಲ್ಲಿ ಸ್ವಲ್ಪ ಅರಸಿನ ಪುಡಿ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ಬೇಕಾದ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೈಟ್ ಡಿನ್ನರ್ ಮಾಡೋದು ಅಂತಾದರೆ ಜಾಸ್ತಿ ಖಾರ ಎಲ್ಲ ಮಾಡ್ಕೊಳ್ಬೇಡಿ. ನೋಡಿ, ಇಲ್ಲಿ ನಾನು ಜಸ್ಟ್ ಒಂದು ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ನಿಮಗೆ ಅದು ತುಂಬ ಖಾರ ತಿನ್ನೋದಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಸ್ವಲ್ಪ ಮೆಣಸಿನ ಹುಡಿ ಮಾತ್ರ ಹಾಕ್ಕೊಳ್ಬೋದು. ನಾನಿಲ್ಲಿ ಮಸಾಲ ಅಂತ ಹೇಳಿ ಒಂದು ಸ್ವಲ್ಪ ಗರಂ ಮಸಾಲೆನ ಕೊನೆಯಲ್ಲಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು 2 ಗ್ಲಾಸು ನೀರನ್ನು ಹಾಕ್ಕೊಳ್ಳೋದು. ಸೋರೆಕಾಯಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ತಗೊಳ್ತದೆ ಇದು ಬೇಯಲಿಕ್ಕೆ. 2 ಗ್ಲಾಸ್ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡುವ. ಹಾಗೆ ಪೀರಿಯಡ್ಸ್ ಟೈಮಲ್ಲಿ ವರ್ಕೌಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಾನು ಹೇಳೋ ಪ್ರಕಾರ ಪೀರಿಯಡ್ಸ್ ಟೈಮಲ್ಲಿ ವರ್ಕೌಟ್ ಮಾಡೋದು ಬೇಡ ಅಂತ ಹೇಳೋದು. ಯಾಕೆಂದರೆ ಮೊದಲಿನ ಕಾಲದಿಂದ ಈಗ ನಮ್ಮ ಹೆಣ್ಮಕ್ಳು ಮುಟ್ಟದ ಕೂಡಲೇ ದೂರ ಕೂತ್ಕೊಳಿಸ್ತಾ ಇದ್ದರು. ಇಲ್ಲಿ ನೋಡಿ, ನಾನು ಇದು ಕುದೀತಾ ಇರಬೇಕಾದ್ರೆ ಒಂದು 1/4 ಕಪ್ಪಷ್ಟು ಓಟ್ಸನ್ನು ಹಾಕ್ಕೊಂಡೆ. ಓಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಡಬೇಕು. ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ಕೊಂಡು, ನಾನು ಸ್ವಲ್ಪ ಖಾರ ಮಾಡಿದ್ದೇನೆ. ನಿಮಗೆ ಖಾರ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಿಂದಿನ ಕಾಲದಿಂದ ಕೂಡ ಮುಟ್ಟಾದಾಗ ದೂರ ಕೂತ್ಕೊಳಿಸ್ತಿದ್ರು. ಅಂದರೆ ಆ ಥರ ಪದ್ಧತಿಯೆಲ್ಲ ಈಗ ಇಲ್ಲ. ಹಾಗೆ ಯಾಕೆ ಕೂತ್ಕೊಳಿಸ್ತಾ ಇದ್ರು ಅಂತ ಹೇಳಿದರೆ, ಆ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡಬೇಡ, ರೆಸ್ಟ್ ತಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದಾಗಿ ಅವರನ್ನು ನಮ್ಮನ್ನು ಈಗ ದೂರ ಕೂತ್ಕೊಳಿಸ್ತಾ ಇದ್ದರು. ಆದ ಕಾರಣ ನಾನು ಹೇಳೋದು, ಪೀರಿಯಡ್ಸ್ ಟೈಮಲ್ಲಿ ವರ್ಕೌಟ್ ಏನು ಮಾಡೋದು ಬೇಡ. ಸಿಂಪಲ್ಲಾಗಿ, ಹಾಗಂತೇಳಿ ಮಲಗಿಕೊಂಡೇ ಇರಬೇಕು ಅಂತ ಏನಿಲ್ಲ. ಸಿಂಪಲ್ಲಾಗಿ ಮನೆ ಕೆಲಸ, ಮನೆ ಒರೆಸೋದು ಗುಡಿಸೋದು ಆ ಥರ ಕೆಲಸಗಳನ್ನೆಲ್ಲ ಮಾಡ್ಬೋದು. ಹಾಗೆ ಸಿಂಪಲ್ ವಾಕಿಂಗ್ ಎಲ್ಲ ಮಾಡ್ಬೋದು. ಮನೆ ಕೆಲಸ ಯಾವುದನ್ನು ಸ್ಕಿಪ್ ಮಾಡಬೇಕು ಅಂತ ಇಲ್ಲ. ಅದನ್ನು ಸ್ವಲ್ಪ ರೆಸ್ಟ್, ಕೆಲವರ ಕಂಡೀಷನ್ ನೋಡಿಕೊಂಡು ನಾವು ಹೇಳಬೇಕು. ನೋಡಿ, ಇದೀಗ ಬೇಯಿತು ನೋಡಿ. ಸೂಪರಾದ, ಟೇಸ್ಟಿಯಾದ, ಯಮ್ಮಿಯಾದ ಸೋರೆಕಾಯಿ ಕಿಚಡಿ ರೆಡಿ ಆಯಿತು. ಇದಕ್ಕೀಗ ನಾನು ಸ್ವಲ್ಪ ಗರಂ ಮಸಾಲೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗಾಗಿ ನಾವು ವರ್ಕೌಟ್ ಮಾಡಬೇಕಾದ್ರೆ ಆ ದಿವಸಗಳಲ್ಲಿ ನಾನು ಮಾಡೋದು ಬೇಡ ಅಂತ, ಫಸ್ಟ್ 1 ಡೇ ಮತ್ತು 2nd ಡೇ ಮಾಡೋದು ಬೇಡ. ಆಮೇಲೆ ಮಾಮೂಲಿಯಾಗಿ ಮಾಡ್ಕೊಳ್ಬೋದು. ಮತ್ತು ಅವರವರ ಕಂಡೀಷನ್ ನೋಡಿಕೊಂಡು, ಕೆಲವರಿಗೆ ಅಷ್ಟೇನು ಪ್ರಾಬ್ಲಮ್ಸ್ ಇರೋದಿಲ್ಲ, ಕೆಲವರಿಗೆ ತುಂಬ ಸುಸ್ತು ಇರ್ತದೆ. ಸುಸ್ತು, ಹೊಟ್ಟೆ ನೋವು, ಹೆವಿ ಬ್ಲೀಡಿಂಗ್ ಆ ಥರ ಎಲ್ಲ ಇರುವವರು ರೆಸ್ಟ್ ತಗೊಳ್ಳೋದೇ ಬೆಟರ್ ಅಂತ. ಹಾಗೆ ಎಲ್ಲರೂ ಯಾರು ಏನು ಮಾಡಿದ್ರೆ ರೆಸ್ಟ್ ತಗೊಳ್ಬೇಕಂತ, ಕೆಲವರಿಗೆ ಏನೂ ಆಗೋದಿಲ್ಲ ಅಂಥವ್ರು ವಾಕಿಂಗ್, ಮನೆ ಕೆಲಸ ಆ ಥರ ಮಾಡ್ಕೊಳ್ಬೋದು. ಅವರವರ ಕಂಡೀಷನ್ ನೋಡಿಕೊಂಡು. ಹಾಗಂತೇಳಿ ಹೆವಿ ವರ್ಕೌಟ್ ಮಾಡೋದು ಬೇಡ. ಇಲ್ಲಿ ನಮ್ಮ ಈಗ ರುಚಿಯಾದ ಸೋರೆಕಾಯಿ ಓಟ್ಸ್ ಕಿಚಡಿ ರೆಡಿ ಆಯಿತು. ಇದನ್ನು ನೀವು ಡಿನ್ನರಿಗಾದರೂ ಮಾಡಿ, ಲಂಚಿಗಾದರೂ ಮಾಡಿ, ಅಥವಾ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿದೆ, ಸಿಂಪಲಾದ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಈ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ಥರ ರೆಸಿಪಿಗಳಿನ ಮುಂದೆ ಬರ್ತಾನೆ ಇರ್ತದೆ, ನೋಡ್ತಾನೆ ಇರಿ ನೀವು. ಕೀಪ್ ವಾಚಿಂಗ್. ನಾ ಏನೇನು ಪರ್ಚೇಸ್ ಮಾಡಿದ್ದೇನೆ ಅಂತ ನೋಡಿ. ಲೆಕ್ಕದಲ್ಲಿ ಅದು ಕೆಲವೆಲ್ಲ ಐಟಮ್ಸನ್ನು ಪರ್ಚೇಸ್ ಮಾಡಿ ಇಟ್ಟಿದ್ದೇನೆ. ಅದರಲ್ಲೆಲ್ಲ ನೋಡಿ ಆಯಿತು. ಇದು ಒಂದು
ವೆಯ್ಟ್ ಮೆಷಿನ್ ಒಂದು ಹೊಸದಾಗಿ ತಗೊಂಡಿದ್ದೇನೆ, ಅಮೆಝಾನಿಂದ ತಗೊಂಡದ್ದು. ತುಂಬ ಕಡಿಮೆ ರೇಟಿಗೆ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿ ಏನು ಎಕ್ಸ್ಟ್ರಾ ಖರ್ಚು ಜಾಸ್ತಿ ಬಜೆಟ್ ಆ ಥರ ಏನೂ ಮಾಡ್ಕೊಳ್ಳಿಲ್ಲ. ಒಂದು ನನ್ನ ಹತ್ರ ಒಂದು ಓಲ್ಡ್ ವೆಯ್ಟ್ ಮೆಷಿನ್ ಇತ್ತು, ಬಟ್ ಅದರಲ್ಲಿ ಎಕ್ಸಾಕ್ಟ್ ವೆಯ್ಟ್ ತೋರಿಸ್ತಿರಲಿಲ್ಲ. ಸ್ವಲ್ಪ ನನಗೆ ಒಂದು ಅರ್ಧ kg ಡಿಫ್ರೆನ್ಸ್ ಆದರೂ ಕೂಡ ಗೊತ್ತಾಗುತ್ತಲ್ವ. ಅದು ಹಳೇ ಕಾಲದ ಒಂದು ವೆಯ್ಟ್ ಮೆಷಿನ್, ಅದರಲ್ಲಿ ಒಂದು ಅರ್ಧ kg 1 kg ಡಿಫರೆನ್ಸ್ ಬರ್ತಾಯಿತ್ತು. ಸೊ ನಾನು ಅದಕ್ಕೋಸ್ಕರ ಎಕ್ಸಾಕ್ಟ್ ನನಗೆ ವೆಯ್ಟ್ ಚೆಕ್ ಮಾಡಬೇಕು, ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿಕೊಂಡು ಈ ಒಂದು ವೆಯ್ಟ್ ಮೆಷಿನನ್ನು ತಗೊಂಡಿದ್ದೇನೆ. ಹಾಗೆ ಈ ವೆಯ್ಟ್ ಮೆಷಿನ್ ನಿಮಗೆ ಏನಾದರೂ ನೀವು ಪರ್ಚೇಸ್ ಮಾಡುವಂಥದ್ದು ಪ್ಲ್ಯಾನ್ ಏನಾದರೂ ಇದ್ದರೆ ಹೇಳಿ. ನಾನು ಅಮೆಝಾನಲ್ಲಿ ತಗೊಂಡದ್ದು, ಲಿಂಕ್ ಬೇಕು ಅಂತಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ತುಂಬ ಕಡಿಮೆ ಬಜೆಟಲ್ಲಿ ತಗೊಂಡಿತ್ತು. ಆಮೇಲೆ ಇನ್ನೊಂದು ನಾನೊಂದು ಮೊಬೈಲ್ ಕೂಡ ಪರ್ಚೇಸ್ ಮಾಡಿದೆ, ಅದು ಕೂಡ ಅಮೆಝಾನಿಂದಲೇ ಆಫರ್ ಇತ್ತು ಮೊನ್ನೆ ಪ್ರೈಮಲ್ಲಿ. ಸೊ ಹಾಗಾಗಿ ಒಂದು ಮೊಬೈಲನ್ನು ತಗೊಂಡೆ. ಜಸ್ಟ್ ಒಂದು ಓಪನ್ ಮಾಡಿದ್ದೇನೆ ಅಷ್ಟೇ, ಯಾಕೆಂತ ಹೇಳಿದರೆ ಪಾರ್ಸೆಲ್ ಬಂದ ಕೂಡಲೇ ಒಂದು ಚೆಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಜಸ್ಟ್ ಓಪನ್ ಮಾಡಿದ್ದೇನೆ. ಈಗ ನಿಮ್ಮ ಎದುರೇನೆ ಓಪನ್ ಮಾಡ್ತಾ ಇದ್ದೇನೆ. ಇದು ಬಂದು ರೆಡ್ಮಿ ಅವರದ್ದು 13C 5G ಮೊಬೈಲ್. ಹಾಗೆ ಇದರಲ್ಲಿ 256 GB ಇದೆ, ಹಾಗೆ 16 GB ರ್ಯಾಮ್ ಕೂಡ ಇದೆ. ಸ್ಟೋರೇಜ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೋಡಬೇಕಿದು ಹೇಗೆಲ್ಲ ಇದೆ ಅಂತ ಹೇಳಿ. ನನಗೆ ನಂದು ಮೊದಲಿನ ಮೊಬೈಲ್ ಅಂದರೆ 16 GB ಇರಲಿಲ್ಲ, ಅದು 12 GB ಏನೋ ಇದ್ದಿತ್ತು ಲಾಸ್ಟ್ ಟೈಮ್ ಇದು. ಹಾಗೆ 256 GB ಕೂಡ ಇರಲಿಲ್ಲ, 128 GB ಇದ್ದದ್ದು. 128 GB ಅಂದರೆ ಸ್ಟೋರೇಜ್ ಎಲ್ಲ ಕಡಿಮೆ, ಹ್ಯಾಂಗ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಓಪನ್ ಮಾಡುವ. ಕ್ಯಾಮರಾ ನೋಡಿ ಚೆನ್ನಾಗಿದೆ, ಯಾವ ಥರ ವೀಡಿಯೋಸ್ ಎಲ್ಲ ನೆಕ್ಸ್ಟ್ ಬರುತ್ತೆ ಅಂತ ನೋಡಬೇಕು. ಇದನ್ನು ಹಾಗೇನೆ ಇಡುವ. ಇದನ್ನು ಫುಲ್ ಇನ್ನು ಸಿಮ್ ಕಾರ್ಡ್ ಎಲ್ಲ ಹಾಕಬೇಕು, ಫುಲ್ ಸೆಟ್ ಮಾಡಬೇಕು ಅಷ್ಟೇ. ಅಮೆಝಾನಲ್ಲಿ ಆಫರಲ್ಲಿ ತಗೊಂಡಿದ್ದು. ಹಾಗೆ ಇದರಲ್ಲಿ ಚಾರ್ಜರ್ ಕೂಡ ಬಂದಿದೆ, ಚಾರ್ಜರ್ ಇದೆ, ಚಾರ್ಜರ್ ಕೂಡ ಇದೆ. ಇದು 2 ಐಟಮ್ ಆಯ್ತಲ್ಲ. ನಾನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಹೇಳಬೇಕಲ್ಲ, ಅದಕ್ಕೋಸ್ಕರ ಈ ಮೊಬೈಲಿಂದ ನನ್ನ ಮೊದಲಿನ ಈಗ ನಾನು ವಿಡಿಯೋ ಮಾಡ್ತಿರೋ ಮೊಬೈಲ್ ಇದೆಯಲ್ಲ ತುಂಬಾ ಹ್ಯಾಂಗ್ ಆಗ್ತಿತ್ತು. ವಿಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಅದು ಎಡಿಟ್ ಮಾಡುವಾಗ ಕೂಡ ಡೌನ್ಲೋಡ್ ಆಗ್ತಿರಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಸೊ ನನಗೆ ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಹಾಗೆ, ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳ್ಳೋದು. ಇಡೀ ದಿವಸ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಟೈಮ್ ಕನ್ಸಂಪ್ಷನ್ ಆಗ್ತಿತ್ತು. ಅದೇ ರೀತಿ ಮತ್ತು ಇನ್ನೊಂದು ಐಟಮ್ ಅಂತ ಹೇಳಿದರೆ ವೆಯ್ಟ್ ಲಾಸಿಗೆ ನಾನು ಇನ್ನೊಂದು ಐಟಮ್ ತಗೊಂಡಿದ್ದೇನೆ. ಅದರ ಬಾಕ್ಸಿಂದೆಲ್ಲ ನಾನು ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ನೋಡಿ, ಇದು 2 ನಾವು ವೆಯ್ಟ್ ಇದು ಮಾಡಬೇಕಾದ್ರೆ ಈ ಥರ ಡಂಬಲ್ಸ್ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಇದು 2 kg ಅದು, ಜಾಸ್ತಿ ವೆಯ್ಟ್ 5 kg ಇದೆಲ್ಲ ಬೇಡ. ನಾವು ಲೇಡೀಸ್ ವೆಯ್ಟ್ ಲಿಫ್ಟಿಂಗ್ ಈ ಥರ ಮಾಡಬೇಕಾದ್ರೆ ಎಲ್ಲ 1 kg ಮತ್ತು 2 kg, ಅದಕ್ಕಿಂತ ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಬೇಡ ಅಂತ ನನ್ನ ಭಾವನೆ. ಯಾಕೆಂದರೆ ಜಾಸ್ತಿ ವೆಯ್ಟ್ ಇದು ಮಾಡಿದ ಕೂಡಲೇ ಅಭ್ಯಾಸ ಇಲ್ಲದವರಿಗೆ ಅದು ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗ್ಬೋದು. 2 kg ಆದರೆ ಪರವಾಗಿಲ್ಲ, ಮಾಡ್ರೇಟಾಗಿ ಈ ಥರ ಮಾಡಲಿಕ್ಕೆ ಎಲ್ಲ ಇದು ತುಂಬಾ ಒಳ್ಳೆಯದು. ಸ್ಟ್ರೆಂತ್ನಿಂಗ್ ನಾವು ಇದನ್ನೆಲ್ಲ ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಇದರಲ್ಲಿ. ನೀವು ಈ ಥರ ಡಂಬಲ್ಸ್ ಬೇಕಾದರೆ ತಗೋ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡೆ. ನಿಮಗೆ ಇದನ್ನು ಅಮೆಝಾನಲ್ಲಿ ಕೂಡ ತಗೊಳ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ತಗೊಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ನಾನು ಮೀಶೋದಲ್ಲಿ ಡಂಬಲ್ಸ್ ನೋಡಿ ಒಂದ್ಸತಿ ಆರ್ಡ್ರ್ ಮಾಡಿದ್ದೆ, ಬಟ್ ಅದರಲ್ಲಿ ನನಗೆ ರಾಂಗ್ ಪ್ರಾಡಕ್ಟ್ ಬಂತು. ನಾನು ಇದು ಅಂತೇಳಿ ಆರ್ಡ್ರ್ ಮಾಡಿದ್ದು ನನಗೆ ಬೇರೆ ಏನೋ ಮಕ್ಕಳ ಆಟದ್ದು ಬ್ಯಾಟ್ ಥರ ಏನೋ ಬಂತು.
ಹಾಗೆ ಅದನ್ನು ರಿಟರ್ನ್ ಮಾಡಿದೆ. ಆಮೇಲೆ ಅದು ಬೇಡ ಅಂತೇಳಿ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ಇದು ತುಂಬಾ ಚೆನ್ನಾಗಿದೆ, ಬಜೆಟ್ ಕೂಡ ಓಕೆ, ತೊಂದರೆ ಇಲ್ಲ. ನೀವೆಲ್ಲಾದರೂ ಪರ್ಚೇಸ್ ಮಾಡೋದಾದರೆ ಹೇಳಿ, ನಾನು ಲಿಂಕ್ ಬೇಕಾದರೆ ಹಾಕಿರ್ತೇನೆ. ಹಾಗೆ ಇದು ನೀವು ಇದರಲ್ಲೇ ವೆಯ್ಟ್ ಸ್ಟ್ರೆಂಥಿಂಗ್ ಮಾಡಬೇಕು ಅಂತಿಲ್ಲ. 2 kgದು ಅಂದರೆ 2 ಲೀಟ್ರ್ ಬಾಟ್ಲಿಗೆ ನೀರು ಹಾಕಿ ಕೂಡ ಮಾಡ್ಕೊಳ್ಬೋದು. ಬಟ್ ನಾನು ಹಾಗೆ ಇದು ಇರುವ ಮೊದಲೇ ಹಾಗೇ ಮಾಡಿಬಿಟ್ಟೆ. ಬಟ್ 2 ಲೀಟ್ರ್ ಬಾಟ್ಲಿಯನ್ನು ಈ ಥರ ಹಿಡ್ಕೊಳ್ಬೇಕಾದ್ರೆ ಗ್ರಿಪ್ ತಪ್ಪಿತ್ತು. ಇದನ್ನು ಈಗ ಹಿಡ್ಕೊಳ್ಳಿಕ್ಕೆ ಸ್ವಲ್ಪ ಗ್ರಿಪ್ ಇದೆ ಅಲ್ವಾ, ಹಾಗೆ ಮಾಡೋದ್ರಿಂದ ನನಗೆ ಚೆನ್ನಾಗಿರ್ತದೆ. ಈ ಥರ ವೆಯ್ಟ್ ಮಾಡಬೇಕಾದ್ರೆ ತುಂಬ ಇಲ್ಲಿ ಇದೆಲ್ಲ ಮಸಲ್ಸ್ ಎಲ್ಲ ಹೋಗುತ್ತೆ, ತುಂಬ ಇಲ್ಲಿ ದಪ್ಪ ಇದ್ದವರಿಗೆಲ್ಲ ಇದು ಒಳ್ಳೆಯದು. ಹಾಗಾಗಿ ಇದೊಂದು ತಗೊಂಡೆ. ಜಿಮ್ ಐಟಮ್ ಅಂತೇಳಿ, ಡಂಬಲ್ಸ್ ಅಂತೇಳಿ ಇದು ಒಂದೇ ವರ್ಕೌಟಿಗೆ ಇರುವಂಥದ್ದು, ಬೇರೆ ಯಾವುದು ಕೂಡ ನಾನು ತಗೊಳ್ಳೋದಿಲ್ಲ, ಇಷ್ಟೇ. ಇದು 3 ಐಟಮ್ ನೋಡಿ, ಒಂದು ವೆಯ್ಟ್ ಮೆಷಿನ್, ಒಂದು ಮೊಬೈಲ್, ಒಂದು ಡಂಬಲ್ಸ್, ಇಷ್ಟು ನಾನು ತಗೊಂಡಂತಹ ಐಟಮ್. ಇದನ್ನೆಲ್ಲ ನಿಮಗೊಮ್ಮೆ ಶೇರ್ ಮಾಡಬೇಕು ಅಂತ ಆಗಿತ್ತು ನನಗೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತಾದರೆ ಖಂಡಿತ ಒಂದು ಲೈಕ್ ಕೊಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಾಲದು, ಹಾಗೆ ಬೆಲ್ ಬಟನ್ ಒತ್ತಬೇಕು. ಬೆಲ್ ಬಟನ್ ಅಂದರೆ ಒಂದು ಗಂಟೆಯ ಚಿತ್ರ ಉಂಟಲ್ಲ, ಅದನ್ನು ಒತ್ತಿ ಆಲ್ ಅಂತ ಕೊಡಿ. ಆಗ ನೀವು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗೆ ನಾನು ಒಂದೊಂದ್ಸತಿ ಲೈವ್ ಬರ್ತೇನೆ, ಲೈವ್ ಬಂದರೆ ಕೂಡ ನಿಮಗೆ ಅದು ನೋಟಿಫಿಕೇಷನ್ ಕೂಡಲೇ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ. ಆಲ್ ಅಂತೇಳಿ ಕೊಡಬೇಕು, ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಬೇಕು. ಹೀಗೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.